ಶಬರಿಮಲೆ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ಚಿನ್ನ ನಾಪತ್ತೆ ಪ್ರಕರಣ ಬಳ್ಳಾರಿಯ ರೊದ್ದಂ ಜ್ಯುವೆಲರಿ ಮಾಲೀಕ ಗೋವರ್ಧನ್ ಅನ್ನ ಬಂಧಿಸಲಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಕೇರಳ ಎಸ್ಐಟಿ ಅಧಿಕಾರಿಗಳಿಂದ ಬಳ್ಳಾರಿಯ ಗೋವರ್ಧನ್ ಅನ್ನ ಬಂಧಿಸಿರುವಂತದ್ದು. ಕಳೆದ ತಿಂಗಳು ರೊದ್ದಂ ಜ್ಯುವೆಲರಿ ಮೇಲೆ ದಾಳಿಯನ್ನ ಮಾಡಿತ್ತು ಎಸ್ಐಟಿ. ಅಂಗಡಿ ಮನೆಯಲ್ಲಿ ದಾಖಲೆಯನ್ನ ಪರಿಶೀಲನೆಯನ್ನ ಮಾಡಿದ್ರು ಎಸ್ಐಟಿ ಅಧಿಕಾರಿಗಳು. ಕಳೆದ 3 ದಿನಗಳ ಹಿಂದೆ ವಿಚಾರಣೆಗೆ ಹೋಗಿದ್ದ ಗೋವರ್ಧನ್ ವಿಚಾರಣೆಯ ಬಳಿಕ ರೊದ್ದಂ ಜ್ಯುವೆಲರಿ ಮಾಲೀಕ ಗೋವರ್ಧನ್ ಅನ್ನ ಬಂಧಿಸಿದ್ದಾರೆ. ದ್ವಾರಪಾಲಕ ವಿಗ್ರಹಗಳ ಚಿನ್ನದ ಕವಚದಲ್ಲಿ ಹಗರಣ ಕೇಸ್ನಲ್ಲಿ ಅರೆಸ್ಟ್ ಮಾಡಿರುವಂತದ್ದು. ಇದು 2019ರಲ್ಲಿ ಚಿನ್ನದ ಮರುಲೇಪನಕ್ಕಾಗಿ ತೆಗೆದುಕೊಂಡಿದ್ದಾಗ ನಡೆದಿದ್ದಂತ ಹಗರಣ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಚಿನ್ನ ಲೇಪಿತ ದ್ವಾರ ಬಾಗಿಲು ನಿರ್ಮಾಣವನ್ನ ಮಾಡಿದ ಬಳ್ಳಾರಿಯ ಗೋವರ್ಧನ ಅರ್ಚಕ ಉನ್ನಿಕೃಷ್ಣನ್ ಸೂಚನೆ ಮೇರೆಗೆ ಚಿನ್ನ ಲೇಪಿತ ಬಾಗಿಲು ನಿರ್ಮಾಣವನ್ನ ಮಾಡಿದ್ದು. ಇದರಲ್ಲಿ ಹಗರಣ ನಡೆದಿದೆ ಅಂತ. ಸೊ ಆ ಕಾರಣಕ್ಕಾಗಿ ತನಿಖೆಯನ್ನ ಮಾಡಲಾಗ್ತಾ ಇತ್ತು. ಹಲವರನ್ನ ವಿಚಾರಣೆಗೆ ಒಳಪಡಿಸಿದ್ದು ಉಂಟು. SIT ಬೆಂಗಳೂರಿಗೆ ಬಂದಿದ್ದು ಉಂಟು. ಬೆಂಗಳೂರಿನಲ್ಲೂ ಕೂಡ ಪರಿಶೀಲನೆಯನ್ನ ಮಾಡಿದ್ದುಂಟು, ತನಿಖೆಯನ್ನ ಮಾಡಿದ್ದುಂಟು. ಸೊ ಇದೀಗ ಗೋವರ್ಧನನ್ನ ಬಂಧಿಸಲಾಗಿದೆ. ರೊದ್ದಂ ಜ್ಯುವೆಲರಿಯ ಮಾಲೀಕ ಈತನನ್ನ ಬಂಧಿಸಲಾಗಿದೆ. ಇದರಲ್ಲಿ ಹಗರಣ ನಡೆದಿರೋದು ಹೌದು, ಹಲವರು ಶಾಮೀಲಾಗಿರೋದು ಹೌದು ಅನ್ನುವಂಥದ್ದು ತನಿಖಾ ಸಂದರ್ಭದಲ್ಲಿ ಗೊತ್ತಾಗಿರುವಂತಹ ಹಿನ್ನೆಲೆಯಲ್ಲಿ ಅರೆಸ್ಟ್ ಮಾಡಲಾಗಿದೆ. ಸೊ ನಂತರದ ವಿಚಾರಣೆಗೆ ಏನೇನಿದೆ, ಇನ್ನು ಯಾರ್ಯಾರನ್ನ ಅರೆಸ್ಟ್ ಮಾಡಬೇಕಾಗುತ್ತೆ, ಏನು ಗೆತ್ತ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗಬೇಕಾಗಿದೆ. ಬಗ್ಗೆ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಿದ್ದು. ಈ ಪ್ರಕರಣದಲ್ಲಿ ಸಂಬಂಧಪಟ್ಟಂತೆ ತನಿಖೆ ನಡೆಸಲಾಗ್ತಾ ಇತ್ತು. ಇದೀಗ ರೊದ್ದಂ ಜ್ಯುವೆಲರಿ ಮಾಲೀಕನನ್ನ ಬಂಧಿಸಿದ್ದಾರೆ. ಏನೇನೆಲ್ಲ ಗೊತ್ತಾಗುತ್ತೆ ತನಿಖೆಯಲ್ಲಿ ಇವ್ರ ಪಾತ್ರಗಳ ಬಗ್ಗೆ? ಖಂಡಿತವಾಗ್ಲೂ ನೀತಿ ಏನಂದ್ರೆ, ಕೇರಳದ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ಬಂಗಾರ ನಾಪತ್ತೆ ವಿಚಾರ ಸಂಬಂಧಪಟ್ಟಂತೆ ಬಳ್ಳಾರಿಯ ಮೂಲದ ರೊದ್ದಂ ಜ್ಯುವೆಲರಿ ಮಾಲೀಕ ಏನಂದ್ರೆ ಗೋವರ್ಧನ್ ಅವರನ್ನ ಬಂಧನ ಮಾಡಲಾಗಿದೆ ಅನ್ನುವಂತ ಈಗ ಮಾಹಿತಿ ಕೂಡ ಲಭ್ಯವಾಗಿದೆ. ಈ ವಿಚಾರಣೆ ವೇಳೆ ಅಂತ ಕೇರಳದ SIT ತಂಡ ಏನಿತ್ತು, SIT ಅವರು ಕೂಡ ಗೋವರ್ಧನ್ ಅವರಿಗೆ ಬರ ಹೇಳಲಾಗಿತ್ತು. ಹೋದಂತಹ ಸಂದರ್ಭದಲ್ಲಿ ಅಲ್ಲಿಯ ಪೊಲೀಸರು ಬಂಧನ ಮಾಡಿರುವಂತದ್ದು ಕೂಡ ಇದೆ. ಕಳೆದ ತಿಂಗಳು ಕೂಡ ಬಳ್ಳಾರಿಗೆ ಕೇರಳದ SITs ಅವರು ಕೂಡ ಬಂದಿದ್ರು. ರೊದ್ದಂ ಜ್ಯುವೆಲರಿ ಅಂಗಡಿ ಆಗಿರ್ಬೋದು ಮತ್ತು ಅವರ ಮನೆಯ ಮಾಲೀಕರು ಏನಿದ್ದಾರೆ, ಮಾಲೀಕರ ಮನೆ ಮೇಲೆ ಕೂಡ ಅಲ್ಲಿ SIT ತಂಡ ದಾಳಿ ಮಾಡಿ ಅಲ್ಲಿರುವಂತಹ ಕೆಲವೊಂದಿಷ್ಟು ಮಾಹಿತಿಗಳನ್ನ ಪರಿಶೀಲನೆ ಮಾಡಲಾಗಿತ್ತು. ಜೊತೆಗೆ ದೇವಾಲಯದ ಬಾಗಿಲಾಗಿರ್ಬೋದು, ಅಲ್ಲಿಯ ಹೊರಗಿನ ದ್ವಾರ ಬಾಗಿಲಾಗಿರ್ಬೋದು, ಅಲ್ಲಿ ವಿಗ್ರಹಗಳ ಚಿನ್ನದ ಕವಚಗಳಾಗಿರ್ಬೋದು, ಇವೆಲ್ಲ ಗೋಲ್ಮಾಲ್ ಆಗಿದೆ ಅನ್ನುವಂಥದ್ದನ್ನ ಅಲ್ಲಿ ಕೇರಳದ SIT ಈ ಪ್ರಕರಣದ ಬೆನ್ನತ್ತತ್ತೆ. 2019ರಲ್ಲಿ ಚಿನ್ನದ ಮರುಲೇಪನಕ್ಕಾಗಿ ಏನಿತ್ತು ಆ ಕವಚಗಳನ್ನ ಇಲ್ಲಿ ತೆಗೆದುಕೊಂಡು ಬರಲಾಗಿತ್ತು ಅನ್ನುವಂತ ಮಾಹಿತಿ ಕೂಡ ಇದೆ. ಇನ್ನು ಬಳ್ಳಾರಿ ಮೂಲದ ಗೋವರ್ಧನ್ ಅವರು ಏನಿದ್ದಾರೆ, ಮರುಲೇಪನಕ್ಕೆ ಬಂದಂತ ಸಂದರ್ಭದಲ್ಲಿ ಅಲ್ಲಿ ಆ ದ್ವಾರ ಬಾಗಿಲಕ್ಕೆ ಲೇಪಿತವನ್ನು ಸಹ ಮಾಡಿದ್ರು. ಅದರ ಜೊತೆಗೆ ಅಲ್ಲಿಯ ಏನು ಅರ್ಚಕರಾಗಿರುವಂತಹ ಉನ್ನಿಕೃಷ್ಣ ಏನಿದ್ದಾರೆ, ಅವರು ಸೂಚನೆ ಮೇರೆಗೆ ಇವರು ಚಿನ್ನವನ್ನು ನಾನು ರೆಡಿ ಮಾಡಿ ಕೊಟ್ಟಿದ್ದೆ ಅನ್ನುವಂಥದ್ದನ್ನ ಗೋವರ್ಧನ್ ಅವರು ಸಹ ಕಳೆದ ಬಾರಿ ಮಾಧ್ಯಮಗಳಿಗೆ ತಿಳಿಸಿರುವಂತದ್ದು. ಆದ್ರೆ ಡೋರ್ ರೆಡಿ ಮಾಡೋದಕ್ಕೂ ಮುನ್ನ ಇದ್ದ ಬಂಗಾರ ಏನಿತ್ತು ಅದು ಯಾವ ರೀತಿ ಇತ್ತು, ಅದು 4.5 kg ಕೂಡ ಇರ್ಬೇಕಾಗಿತ್ತು. ಆದ್ರೆ 4.5 kg ಏನಿತ್ತು ಚಿನ್ನ ಕಡಿಮೆ ಆಗಿದೆ, ನಾಪತ್ತೆ ಆಗಿರೋದ್ರಿಂದಾಗಿ ಅಲ್ಲಿ SIT ತಂಡ ಕೂಡ ರೆಡಿ ಮಾಡಲಾಯಿತು. ಚಿನ್ನದ ಜೊತೆಗೆ ಡೋರ್ ಸಂಬಂಧ ಕೂಡ ಇದು ಯಾವುದೂ ಇಲ್ಲ, ನನಗೂ ಇದಕ್ಕೂ ಸಂಬಂಧ ಇಲ್ಲ ಅನ್ನುವಂತ ಮಾತನ್ನ ಗೋವರ್ಧನ್ ಅವರು ಕೂಡ ಕಳೆದ ಬಾರಿ ಹೇಳಿದ್ರು. ಈಗ SIT ಅಧಿಕಾರಿಗಳು ಕೂಡ ಬಂದು ಹೋದಂತಹ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಮಾಹಿತಿಗಳನ್ನ ಕೊಟ್ಟಿದ್ದೇನೆ, ನಾನು ಯಾವಾಗ ಕರೆದು ನಾನು ಹೋಗ್ತೀನಿ ಅನ್ನುವಂತ ಗೋವರ್ಧನ್ ಅವರು ಹೇಳಿದ ಸಂದರ್ಭದಲ್ಲಿ ಈಗ ಮತ್ತೆ ಅವ್ರನ್ನ SIT ಕೂಡ ಕರೆದಂತಹ ಸಂದರ್ಭದಲ್ಲಿ ಅವರನ್ನ ಈಗಾಗಲೇ SIT ಬಂಧನ ಮಾಡಲಾಗಿದೆ. ಕೆಲವೊಂದಿಷ್ಟು ಮಾಹಿತಿಗಳನ್ನ ತೆಗೆದುಕೊಂಡಿದೆ ಅನ್ನುವಂತ ಮಾಹಿತಿ ಕೂಡ ಈಗ ಲಭ್ಯವಾಗ್ತಿದೆ. ಸದ್ಯ ಗೋವರ್ಧನ್ ಅವರು ಇರುವಂತಹ ಈ ರೊದ್ದಂ ಜ್ಯುವೆಲರ್ಸ್ ಏನಿದೆ ಅದನ್ನ ಈಗ ಬಂದ್ ಮಾಡಲಾಗಿದೆ. ಕೆಲವೊಂದಿಷ್ಟು ಬೀಗಗಳನ್ನ ಹಾಕಲಾಗಿದೆ ಅಂತಾನೆ ಹೇಳ್ಬೋದಾಗಿದೆ. ನೀತಿ. ಓಕೆ, ಥ್ಯಾಂಕ್ ಯು ಸಿದ್ದು ತಮ್ಮೆಲ್ಲ ಡೀಟೇಲ್ಸ್ಗಾಗಿ.